ನನ್ನ ನಲ್ಮೆಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆ ಪಾರ್ಟ್ ಫಸ್ಟಲ್ಲಿ ನಾವೇನು ಮಾಡಿದ್ವಿ, ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆ ಲೆಕ್ಕಗಳು, ಅಭ್ಯಾಸದ ಲೆಕ್ಕಗಳನ್ನು ಕೂಡ ನಾವು ಹಿಂದಿನ ಅವಧಿಯಲ್ಲಿ ಕಲಿತಿದ್ದೇವೆ ವಿದ್ಯಾರ್ಥಿಗಳೇ. ಹಾಗೆಯೇ ಅಲ್ಲಿ ನಾನು ನಿಮಗೆ ಕೆಲವೊಂದು ಹೋಮ್ವರ್ಕ್ಗಳನ್ನು ಕೊಟ್ಟಿದ್ದೆ. ಸೊ ನೀವು ಆ ಹೋಮ್ವರ್ಕ್ಗಳನ್ನು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕ್ ಬುಕ್ಕಲ್ಲಿ ಎಲ್ಲ ಮಾಡಿರ್ತೀರಾ ಅಂತ ಹೇಳಿಬಿಟ್ಟು ಭಾವಿಸಿ. ವಿದ್ಯಾರ್ಥಿಗಳೇ, ಮುಂದಿನ ಸಬ್ ಟಾಪಿಕನ್ನು ತೆಗೆದುಕೊಳ್ತಾ ಇದ್ದೀನಿ. ಅದೇ ನಮ್ಮ ಪಾರ್ಟ್ ಸೆಕೆಂಡ್, ತ್ರಿಕೋನಮಿತಿಯ ಪ್ರಸ್ತಾವನೆ. ಇಲ್ಲಿ ನಾವು ಸಬ್ ಟಾಪಿಕನ್ನು ತೆಗೆದುಕೊಂಡ್ರೆ ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು ಅಂಥೇಳಿ ಬರುತ್ತೆ. ಅದರಲ್ಲಿ ಮೊದಲನೇದಾಗಿ 45 ಡಿಗ್ರಿ ತ್ರಿಕೋನಮಿತಿಯ ಅನುಪಾತ. 45 ಡಿಗ್ರಿಗೆ ಏನು ಅನುಪಾತಗಳಿದಾವಲ್ಲ, ಸೈನ್ ತೀಟ, ಕಾಸ್ ತೀಟ, ಟ್ಯಾನ್ ತೀಟ ಆಗಿರಬಹುದು. ಸೊ ಅವುಗಳು ಕೋನಗಳನ್ನು ತೆಗೆದುಕೊಂಡಾಗ ಬೆಲೆ ಎಷ್ಟಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಕಂಡುಹಿಡಿತಾ ಹೋಗುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ನಾವೇನು ಮಾಡಬೇಕು ಅಂದರೆ ತ್ರಿಭುಜವನ್ನು ತೆಗೆದುಕೊಳ್ಬೇಕಾಗತ್ತೆ, ಲಂಬಕೋನ ತ್ರಿಭುಜ. ಸೊ ABC ಒಂದು ಲಂಬಕೋನ ತ್ರಿಭುಜ ಅಂದರೆ ಬಿ ಕೋನ 90 ಡಿಗ್ರಿಯನ್ನು ಹೊಂದಿದೆ. AB ಏನಾಗಿದೆ 1 ಸೆಂಟಿಮೀಟರ್ ಅಂತ ತಗೊಂಡಿದ್ದೀವಿ. ಹಾಗೆಯೇ BC ಕೂಡ 1 ಸೆಂಟಿಮೀಟ್ರ್ ಅಂಥೇಳಿ ತಗೊಂಡಿದ್ದೀವಿ. ಈಗ ಇಲ್ಲಿ ನಾವು ACಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಏನು ಅನ್ವಯ ಮಾಡಲೇಬೇಕು? ಓಕೆ, ವೆರಿ ಗುಡ್. ಏನು ಹೇಳಿ, ಪೈಥಾಗೋರಸ್ ಪ್ರಮೇಯವನ್ನು ಅನ್ವಯ ಮಾಡಲೇಬೇಕು. ಹಾಗಾಗಿ ತ್ರಿಭುಜ ABCಯಲ್ಲಿ ಕೋನ B = 90 ಡಿಗ್ರಿ, ಒಂದು ಕೋನವು ಕೋನ A = 45 ಡಿಗ್ರಿ, ಕೋನ C = 45 ಡಿಗ್ರಿ. ಸೊ ತ್ರಿಭುಜದ ಒಳಕೋನಗಳ ಮೊತ್ತ ಏನಾಗಿರುತ್ತೆ? 180 ಡಿಗ್ರಿಗೆ ಸಮನಾಗಿರುತ್ತೆ. ಹಾಗಾಗಿ AB = BC = 1 ಆಗಿರಲಿ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಸೊ ಪೈಥಾಗೋರಸ್ ಪ್ರಮೇಯದ ಪ್ರಕಾರ AC² = AB² + BC². ಹಾಗಾದರೆ AC² ಏನಾಗುತ್ತೆ? 1² + 1². ಸೊ ಅಲ್ಲಿಗೆ 1 + 1 + 1 + 1, 1 + 1 2 ಅಂಥೇಳಿ ಕರೆಯಲ್ಪಡ್ತೀವಿ. ಇಲ್ಲಿ AC² 2 ಇದೆ. ಹಾಗಾದರೆ AC ಏನಾಗುತ್ತೆ? √2 ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ನಮ್ಮ ತ್ರಿಭುಜದ ವಿಕರ್ಣದ ಬೆಲೆ √2 ಅಂಥೇಳಿ ಕರೆಯುವಂಥದ್ದು. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಏನು ತ್ರಿಕೋನಮಿತಿಯ ಅನುಪಾತಗಳನ್ನು ಅನ್ವಯ ಮಾಡಿದಾಗ ಅದರಲ್ಲಿ ಮೊದಲನೇದಾಗಿ ಸೈನ್ 45 ಡಿಗ್ರಿ = ಅಲ್ವಾ? ಸೈನ್ 45 ಅಂದ್ರೇನು? ಪಾರ್ಶ್ವಬಾಹು / ವಿಕರ್ಣ. ಸೊ 1/√2 ಅಂತ ಆಗುತ್ತೆ. ಹಾಗೆಯೇ ಕಾಸ್ 45 ಡಿಗ್ರಿ ಅದರ ಅನುಪಾತ ಏನಿದೆ? ಅಭಿಮುಖ ಬಾಹು / ವಿಕರ್ಣ. ಸೊ 1/√2 ಅಂತ ಆಯಿತು. ಸೊ ಟ್ಯಾನ್ ಅಂದರೆ ಏನು? ಅಭಿಮುಖ ಬಾಹು / ಪಾರ್ಶ್ವಬಾಹು. ಸೊ ಅಲ್ಲಿಗೆ 1/√2 ಹೋಲ್ / 1/√2. √2 ಕ್ಯಾನ್ಸಲ್ ಆಗಿ 1 ಅಂತೇಳಿ ಬರುತ್ತೆ. ಹಾಗಾದರೆ ಈಗ ನಾವು ಕಂಡುಹಿಡಿದಿರುವಂತಹ ವಿಲೋಮವನ್ನು ಬರೆದ್ರೆ ಆಗ ಏನಾಗುತ್ತೆ? ವಿಲೋಮ ಅನುಪಾತಗಳು ನಮಗೆ ದೊರೆಯಲ್ಪಡುತ್ತೆ. ಹಾಗಾಗಿ ಕೊಸೆಕೆಂಡ್ 45 ಡಿಗ್ರಿ ಅಂದರೆ √2 ಆಗುತ್ತೆ, ಸೀಕೆಂಡ್ 45 ಡಿಗ್ರಿ ಅಂದರೆ √2, ಕಾಟ್ 45 ಡಿಗ್ರಿ ಅಂದರೆ 1. ವಿದ್ಯಾರ್ಥಿಗಳೇ, ಇದು ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಚಿತ್ರವನ್ನು ತೆಗೆದುಕೊಂಡು ಹೇಗೆ ನಾವು 45 ಡಿಗ್ರಿ ಹೊಂದಿರುವಂತಹ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯೋದು ಹೇಗೆ ಅಂತೇಳಿ. ಸೊ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಅಲ್ವಾ? ಏನೂ ಡೌಟ್ ಇಲ್ಲಲ್ವಾ? ಓಕೆ, ನೆಕ್ಸ್ಟು ಮುಂದೆ ತಗೊಂಡ್ರೆ 30 ಡಿಗ್ರಿ ಮತ್ತು 60 ಡಿಗ್ರಿಯ ತ್ರಿಕೋನಮಿತಿಯ ಅನುಪಾತಗಳು. ಸೊ ಇಲ್ಲಿ 60 ಡಿಗ್ರಿ ಅಂದಾಗ ಸಮಬಾಹು ತ್ರಿಭುಜ. ಯಾಕೆಂದರೆ ಎಲ್ಲ ಬಾಹುಗಳು ಏನಾಗಿರುತ್ತೆ? 60 ಡಿಗ್ರಿನ ಹೊಂದಿರೋದ್ರಿಂದ ಸಮಬಾಹು ತ್ರಿಭುಜವನ್ನು ಇಲ್ಲಿ ನಾವು ತೆಗೆದುಕೊಳ್ತೇವೆ. ಹಾಗಾಗಿ ಕೋನ A, ಕೋನ B ಮತ್ತು ಕೋನ C = 60 ಡಿಗ್ರಿ. ಅದಲ್ದಲನೆ ಚಿತ್ರದಲ್ಲಿ AD ಅನ್ನೋದು BCಗೆ ಏನಾಗಿರುತ್ತೆ? ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೇಳಿ ಕರೆಯಲ್ಪಡ್ತೀವಿ. ಮತ್ತು BD ಅನ್ನೋದು CDಗೆ ಏನಾಗಿರುತ್ತೆ? ಸಮನಾಗಿರುತ್ತೆ. ಹಾಗಾಗಿ ಸಮಬಾಹು ತ್ರಿಭುಜದಲ್ಲಿ ಶೃಂಗದಿಂದ ಎಳೆದ ಲಂಬವು ಬಾಹುವನ್ನು ಏನು ಮಾಡುತ್ತೆ? ಅರ್ಧಿಸುತ್ತದೆ ಅಂಥೇಳಿ ಹೇಳಲ್ಪಡ್ತೀವಿ. ಹಾಗಾಗಿ ಕೋನ BAD = ಕೋನ CAD = 30 ಡಿಗ್ರಿ ಅಂಥೇಳಿ ಕರೆಯಲ್ಪಡ್ತೀವಿ.
ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಅಥವಾ ಸಿ ಎ. ಸೊ ಇವುಗಳ ವ್ಯಾಲ್ಯೂ ಏನಾಗಿರುತ್ತೆ, 2 ಆಗಿರಲಿ ಅಂತೇಳಿ ನಾವು ಜಸ್ಟ್ ಇಮ್ಯಾಜಿನೇಷನ್ ಮಾಡಿಕೊಂಡು ತೊಗೊಂಡಿರುವಂಥದ್ದು. ಆಗ ತ್ರಿಭುಜ ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಏನಾಗಿದೆ, 1 ಅಂತ ಹೇಳಿ ಈಕ್ವಲ್ ಆಗಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ತ್ರಿಭುಜ ಎ ಬಿ ಡಿ ಅನ್ನೋದು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಅದರ ಪ್ರಕಾರ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಅಂತ ಆಗುತ್ತೆ. ಸೊ ಅಲ್ಲಿಗೆ ಆ ಬೆಲೆಗಳನ್ನು ಆದೇಶಿಸಿದರೆ 2 ಮೈನಸ್ 1 ಸ್ಕ್ವೇರ್. ಸೊ ಅಲ್ಲಿಗೆ 2 4, 1 1, 4 ಹೋದರೆ 3 ಹೌದಾನೆ. ಸೊ ಹಾಗಾಗಿ ಎ ಡಿ ಇಸ್ ಈಕ್ವಲ್ ಟು ಏನು ಬರುತ್ತೆ, √3 ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಹಾಗಾದರೆ ಇಲ್ಲಿ 30 ಡಿಗ್ರಿ ಮತ್ತು 60 ಡಿಗ್ರಿಯನ್ನು ನಮ್ಮ ತ್ರಿಕೋನಮಿತಿಯ ಅನುಪಾತದಲ್ಲಿ ಅನ್ವಯ ಮಾಡಿದಾಗ ಸೈನ್ 60 ಡಿಗ್ರಿ ಏನಾಗುತ್ತೆ, √3/2 ಅಂತಾಗುತ್ತೆ. ಹಾಗೆಯೇ ಕಾಸ್ 60 ಡಿಗ್ರಿ ಅಂದರೆ 1/2 ಆಗುತ್ತೆ. ಟ್ಯಾನ್ 60 ಡಿಗ್ರಿ ಅಂದರೆ √3 ಆಗುತ್ತೆ. ಇವುಗಳ ವಿಲೋಮನೆ ಏನು, ಅವುಗಳ ವಿಲೋಮ ತ್ರಿಕೋನಮಿತಿಯ ಅನುಪಾತಗಳು. ಹಾಗಾಗಿ ಕೊಸಿಕೆಂಟ್ 60 ಡಿಗ್ರಿ ಇಸ್ ಈಕ್ವಲ್ ಟು 2/√3. ಸೀಕೆಂಟ್ 60 ಡಿಗ್ರಿ ಅಂದರೆ 2. ಕಾಟ್ 60 ಡಿಗ್ರಿ ಅಂದರೆ 1/√3 ಅಂತ ಹೇಳಿ ಕರಿತೀವಿ. ಸೊ ಇದಿಷ್ಟು 60 ಡಿಗ್ರಿ ಕೋನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗೆಯೇ ವಿದ್ಯಾರ್ಥಿಗಳೇ, ಸೈನ್ 30 ಡಿಗ್ರಿ ಅಂದರೆ 1/2 ನಮ್ಮ ಚಿತ್ರದ ಪ್ರಕಾರ. ಕಾಸ್ 30 ಡಿಗ್ರಿ ಅಂದರೆ √3/2. ಸೊ ಇದು ಹೇಗೆ ಬರೆಯೋದು ಅಂತ ಹೇಳಿದ್ದೀನಿ ನಾನು ಅಲ್ವಾ, ಅನುಪಾತವನ್ನು ತೆಗೆದುಕೊಳ್ಳೋದು. ನೆಕ್ಸ್ಟು ಟ್ಯಾನ್ 30 ಡಿಗ್ರಿ ಅಂದರೆ ಅಭಿಮುಖ ಬಾಹು ಪಾರ್ಶ್ವಬಾಹು ಅಂದರೆ 1/√3 ಅಂತೇಳಿ ಕರಿತೀವಿ. ಹಾಗಾಗಿ ಇವುಗಳ ವಿಲೋಮ ತಗೊಂಡ್ರೆ ಕೊಸಿಕೆಂಟ್ 30 ಡಿಗ್ರಿ ಅಂದರೆ 2, ಸೀಕೆಂಟ್ 30 ಡಿಗ್ರಿ ಅಂದರೆ 2/√3, ಹಾಗೆಯೇ ಕಾಟ್ 30 ಡಿಗ್ರಿ ಅಂದರೆ √3 ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇನ್ನು 2 ಕೋನಗಳು ಉಳ್ಕೊಂಡಿದೆ. ಯಾವುದು, ಒಂದು 0 ಡಿಗ್ರಿ, ಇನ್ನೊಂದು 90 ಡಿಗ್ರಿ. ಸೊ ಇಲ್ಲಿ ಡಯಾಗ್ರಾಮನ್ನು ತೆಗೆದುಕೊಂಡ್ರೆ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ, ಬಿ ಅನ್ನೋದು 90 ಡಿಗ್ರಿಯನ್ನು ಹೊಂದಿದೆ, ಕೋನ ಎ ಅನ್ನು ಸೂಚಿಸಲ್ಪಡ್ತಾ ಇದೆ. ಸೊ ಇಲ್ಲಿ ಕೋನ ಎಯು 0 ಡಿಗ್ರಿಗೆ ಸಮೀಪವಾದಂತೆ ಬಿ ಸಿ ಬೆಲೆ ಏನಾಗುತ್ತೆ, 0 ಆಗಿರುತ್ತೆ. ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಹೇಳಿ ತೆಗೆದುಕೊಳ್ತೀವಿ. ಅದಲ್ದಲೇ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇಸ್ ಈಕ್ವಲ್ ಟು 1, ಆದರೆ ಬಿ ಸಿ ಇಸ್ ಈಕ್ವಲ್ ಟು 0 ಅಂತೇಳಿ ಹೇಳುವಂಥದ್ದು. ಇದರ ಪ್ರಕಾರ ಸೈನ್ 0 ಅಂದರೆ 0ನೇ ಆಗುತ್ತೆ, ಕಾಸ್ 0 ಅಂದರೆ 1 ಬರುತ್ತೆ, ಟ್ಯಾನ್ 0 ಅಂದರೆ 0. ಸೊ ಕೊಸಿಕೆಂಟ್ ಡಿಗ್ರಿ 0 ಡಿಗ್ರಿ ಅಂದರೆ ನಾಟ್ ಡಿಫೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೀಕೆಂಟ್ 0 ಡಿಗ್ರಿ ಅಂದರೆ 1, ಹಾಗೆಯೇ ಕಾಟ್ 0 ಡಿಗ್ರಿ ಅಂದರೆ ND ಅಂದರೆ ನಾಟ್ ಡಿಫೈನ್ಡ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಎ ಯು 90 ಡಿಗ್ರಿಗೆ ಸಮೀಪವಾದಂತೆ ಎ ಬಿ ಏನಾಗುತ್ತೆ, 0 ಆಗುತ್ತೆ. ಕೋನ ಎ 0 ಡಿಗ್ರಿ ಇದ್ದಾಗ ಬಿ ಸಿ 0 ಆಗಿತ್ತು. ಸೊ ಕೋನ ಎ ಇಸ್ಗಳು 90 ಡಿಗ್ರಿ ಆದರೆ ಎ ಬಿ ಏನಾಗಿರುತ್ತೆ, 0 ಆಗಿರುತ್ತೆ ಅಂತ ಹೇಳಿ ತಗೊಳ್ತೀವಿ. ಆಗ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಆಗಿರುತ್ತೆ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇಸ್ ಈಕ್ವಲ್ ಟು 1 ಮತ್ತು ಬಿ ಸಿ ಇಸ್ ಈಕ್ವಲ್ ಟು 0. ಸೊ ವಿದ್ಯಾರ್ಥಿಗಳೇ, ಇದರ ಪ್ರಕಾರ ನಾವು ಬರಿತಾ ಹೋದರೆ ಸೈನ್ 90 ಡಿಗ್ರಿ ಅಂದರೆ 0, ಕಾಸ್ 90 ಡಿಗ್ರಿ ಅಂದರೆ 1, ಟ್ಯಾನ್ 90 ಡಿಗ್ರಿ ಅಂದರೆ 0 ಆಗುತ್ತೆ. ಇದರ ವಿಲೋಮಗಳು ಕೊಸಿಕೆಂಟ್ 90 ಡಿಗ್ರಿ ಅಂದರೆ ನಾಟ್ ಡಿಫೈನ್ಡ್, ಸೀಕೆಂಟ್ 90 ಡಿಗ್ರಿ ಅಂದರೆ 1, ನೆಕ್ಸ್ಟ್ ಕಾಟ್ 90 ಡಿಗ್ರಿ ಅಂದರೆ ನಾಟ್ ಡಿಫೈನ್ಡ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇದರ ಪ್ರಕಾರ ನಾವು ಈ ಏನು ಎಲ್ಲ ಅಂಶಗಳನ್ನು ತೆಗೆದುಕೊಂಡು ಕೋನಗಳನ್ನು ತೆಗೆದುಕೊಂಡಾಗ ಅದರ ಪ್ರಕಾರ ಒಂದು ಪಟ್ಟಿಯನ್ನು ತಯಾರಿಸ್ಕೊಳ್ತೀವಿ. ಅದೇ ಈ ಪಟ್ಟಿಯನ್ನು ಇಲ್ಲಿ ನಿಮಗೆ ನೀಡಲಾಗಿದೆ. ಕೋನ ಎ ಅಂತ ತಗೊಂಡಾಗ ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕೊಸಿಕ್ಯಾಂಟ್ ಎ, ಸೀಕೆಂಟ್ ಎ, ಕಾಟ್ ಎ ಅಂತ ಹೇಳಿ. ಇಲ್ಲಿ 0 ಡಿಗ್ರಿ ಇದ್ದಾಗ ಏನೇನಾಗುತ್ತೆ, 30 ಡಿಗ್ರಿ ಇದ್ದರೆ ಹೇಗೆ, 45 ಡಿಗ್ರಿ ಇದ್ದರೆ ಹೇಗೆ, 60 ಡಿಗ್ರಿ ಇದ್ದಾಗ ಸೈನ್ 6 ಡಿಗ್ರಿ ವ್ಯಾಲ್ಯೂ ಏನು, ಹಾಗೆಯೇ 90 ಡಿಗ್ರಿ ಇದ್ದಾಗ ಸೈನ್ 90 ಡಿಗ್ರಿ ವ್ಯಾಲ್ಯೂ ಏನು ಅನ್ನುವಂತಹ ಪಟ್ಟಿಯನ್ನು ವಿದ್ಯಾರ್ಥಿಗಳೇ ನಿಮಗೆ ಒಂದು ಕಡೆ ಬರೆದ್ಬಿಟ್ಟು ಕೊಡಲಾಗಿದೆ. ಹಾಗಾಗಿ ಈ ಪಟ್ಟಿಯನ್ನು ನೀವು ಏನು ಮಾಡಿರಬೇಕು, ಎಕ್ಸಾಮ್ ದೃಷ್ಟಿಯಿಂದ ನೆನಪಲ್ಲಿ ಇಟ್ಕೊಳ್ಳೇಬೇಕು. ಈ ಫಾರ್ ಎಕ್ಸಾಂಪಲ್ ಕಾಸ್ 30 ಡಿಗ್ರಿ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಬರುತ್ತೆ. ಆಗ ನೀವೇನು ಮಾಡಬೇಕು, √3/2 ಅಂತ ಹೇಳಿ ಬೆಲೆಗಳನ್ನು ಆದೇಶಿಸಬೇಕಾಗತ್ತೆ. ಆವಾಗ ಈ ಪಟ್ಟಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಹೌದಾನೆ? ಹಾಗಾಗಿ ಇದನ್ನು ನೀವು ಕಲ್ತಿರಬೇಕು ವಿದ್ಯಾರ್ಥಿಗಳೇ.
ಅದಕ್ಕಿಂತ ಇನ್ನೊಂದು ಈಸಿ ಮೆಥಡಲ್ಲಿ ಇಲ್ಲಿ ನಿಮಗೆ ಆ ಪಟ್ಟಿಯ ಪಕ್ಕದಲ್ಲೇ ಕುತೂಹಲಕ್ಕಾಗಿ ಅಂತ ಹೇಳಿ ಕೊಟ್ಟಿರ್ಪಡ್ತೀವಿ. ಸೊ ಇಲ್ಲಿ ನಮ್ಮ ಫಿಂಗರ್ಸ್ಗಳನ್ನು ಬಳಸಿಬಿಟ್ಟು ಹೇಗೆ ನಾವು ನೆನಪಲ್ಲಿಟ್ಕೊಳ್ಳೋದು ಅನ್ನೋದನ್ನು ಕೊಡಲ್ಪಟ್ಟಿದ್ದಾರೆ. ವಿದ್ಯಾರ್ಥಿಗಳ ನಮ್ಮ ಬೆರಳನ್ನು ಹಸ್ತವನ್ನು ತೆಗೆದುಕೊಂಡಾಗ ಸೊ ಏನು ವೈ ಆಕ್ಸಿಸ್ ಟೈಪಲ್ಲಿ ವರ್ಟಿಕಲ್ ಲೈನ್ ಇದ್ದಾಗ ಸೈನ್ ತೀಟ, ಸೊ ಹಾರಿಜಾಂಟಲ್ನ ಕಾಸ್ ಅಂತ ಹೇಳಿ ತೊಗೊಂಡಿದ್ದೀವಿ. ಸೊ ಫಸ್ಟ್ ಫಿಂಗರ್ನ ಬಿಡಿ, ನೆಕ್ಸ್ಟ್ ಫಿಂಗರು 30 ಡಿಗ್ರಿ, ನೆಕ್ಸ್ಟು 45 ಡಿಗ್ರಿ, ಆಮೇಲೆ 60 ಡಿಗ್ರಿ, ನೆಕ್ಸ್ಟು 90 ಡಿಗ್ರಿ. ಸೊ ಈ ಫಸ್ಟ್ ಫಿಂಗರ್ ಏನು 0 ಡಿಗ್ರಿ ಅಂಥೇಳಿ ಅರ್ಥ. ಅಲ್ಲಿಗೆ ನಮಗೆ ಆ ಬೆಲೆಗಳನ್ನು ನಾವು ತಗೊಂಡಾಗ ಕಾಸ್ 60 ಡಿಗ್ರಿ ನೋಡಿ, ಇಲ್ಲಿ ಲೈನನ್ನು ಹಾಕಿದ್ದೀವಿ ವಿದ್ಯಾರ್ಥಿಗಳೇ. ಕಾಸ್ 60 ಡಿಗ್ರಿ ಅಂದರೆ 1/2 ಅಲ್ವಾ? ನೋಡಿ ಈ ಪಟ್ಟಿಯಲ್ಲಿ 1/2 ಇದೆಯಲ್ಲ, ಸೊ ಇಲ್ಲಿ ನಮ್ಗೆ ಕರೆಕ್ಟಾಗಿ ಬರ್ತಾ ಇದೆ ತಾನೆ. ಹಾಗೆಯೇ ಸೈನ್ 60 ಡಿಗ್ರಿ ಅಂದರೆ √3/2 ನೋಡಿ ವಿದ್ಯಾರ್ಥಿಗಳೇ. ಸೊ ಇಷ್ಟು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಏನು ನಮ್ಮ ಫಿಂಗರ್ ಚಟುವಟಿಕೆ ಇದೆಯಲ್ಲ, ಇದರ ಮೂಲಕ ನಾವು ಆರಾಮಾಗಿ ಯಾವುದೇ ಆ್ಯಂಗಲ್ನ ಕೊಟ್ಟರು ಕೂಡ ಬರಿತಾ ಹೋಗಬಹುದು. ಕಾಸ್ 45 ಡಿಗ್ರಿ ಅಂದರೆ √3/2. ಹಾಗೆಯೇ ಕಾಸ್ 30 ಡಿಗ್ರಿ ಅಂದರೆ √3/2. ಹಾಗೆ ಸೈನ್ 30 ಡಿಗ್ರಿ ಅಂದರೆ 1/2. ಹೌದು ತಾನೆ. ನೆಕ್ಸ್ಟ್ ಸೈನ್ 90 ಅಂದರೆ ಏನಾಗಿರುತ್ತೆ? 1 ಬಂದಿರುತ್ತೆ. ಸೊ ಅಲ್ಲಿಗೆ ಕ್ಯಾನ್ಸಲ್ ಆಗಿ 1 ಬರುತ್ತೆ ತಾನೆ. ಈ ರೀತಿಯಾಗಿ ಈ ಪಟ್ಟಿಯನ್ನು ನಾವು ವಿದ್ಯಾರ್ಥಿಗಳೇ ಬರಿತಾ ಹೋಗ್ತೀವಿ. ಹಾಗಾದರೆ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಎಕ್ಸಾಮ್ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಎಲ್ಲ ಕೋನಗಳ ಸೈನ್ ತೀಟ ಆ್ಯಂಗಲ್ ಅಂದರೆ ಸೈನು, ಕಾಸು, ಕೊಸಿಕೆಂಟು ಇವನ್ನೆಲ್ಲ ನೀವು ಕಲ್ತಿರಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟು ನಾವು ಅಭ್ಯಾಸದ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ತ್ರಿಭುಜ ABC ಬಿ ಶೃಂಗದಲ್ಲಿ ಲಂಬಕೋನ ಏರ್ಪಟ್ಟಿದೆ. AB = 5 ಸೆಂಟಿಮೀಟರ್ ಮತ್ತು ACB = 30 ಡಿಗ್ರಿ. BC ಮತ್ತು AC ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ABC ಅನ್ನೋದೇನು? ಒಂದು ಲಂಬಕೋನ ತ್ರಿಭುಜ. AB ಅನ್ನೋದು 5 ಇದೆ, C ಅನ್ನೋದು 30 ಡಿಗ್ರಿ ಇದೆ. ಸೊ ಅಲ್ಲಿಗೆ ಟ್ಯಾನ್ 30 ಡಿಗ್ರಿ ಅಂದರೆ ಅದರ ಪ್ರಕಾರ 5/BC ಅಂತ ಆಗುತ್ತೆ. ಸೊ 1/√3 ಹಾಗೆಯೇ =5/BC =5√3 ಸೆಂಟಿಮೀಟರ್ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗೆಯೇ ಸೈನ್ 30 ಡಿಗ್ರಿಯನ್ನು ತೆಗೆದುಕೊಂಡ್ರೆ 5/AC. ಸೊ ಇಲ್ಲಿಗೆ ಸೈನ್ 30 ಅಂದರೆ 1/2 ತಾನೆ, ಆ ಬೆಲೆಯನ್ನು ಆದೇಶಿಸಬೇಕು. ಆಗ AC ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ತೊಗೊಂಡ್ರೆ 5 2 10, 1 1 ಅಂದರೆ AC × 1 AC ಅಂತ ಆಗುತ್ತೆ. ಸೊ ಅಲ್ಲಿಗೆ 10 ಸೆಂಟಿಮೀಟರ್ ಅಂಥೇಳಿ ಬರುತ್ತೆ ನಮಗೆ ಬೆಲೆ. ಯಾಕಂದರೆ ಆ ಲೆಕ್ಕ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತೇನೆ ವಿದ್ಯಾರ್ಥಿಗಳೇ, ಅಲ್ವಾ? ಓಕೆ. ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಉದಾಹರಣೆ 7 ಮತ್ತು 8ನೇ ಲೆಕ್ಕ ಇದೆ ವಿದ್ಯಾರ್ಥಿಗಳೇ. ಸೊ ಇವುಗಳು ಉತ್ತರ ಸಹಿತದೊಂದಿಗೆ ಇದ್ದಾವೆ. ಹಾಗಾಗಿ ಇವುಗಳನ್ನು ವರ್ಕೌಟ್ ಮಾಡಲಿಕ್ಕೆ ನಾನು ನಿಮಗೇನೆ ಬಿಟ್ಟಿದ್ದೇನೆ. ಹಾಗಾಗಿ ನೆಕ್ಸ್ಟು ಅಭ್ಯಾಸ 11.2ಗೆ ಹೋಗೋಣ. ಸೊ 11.2 ಅಲ್ಲಿ ನಾವು ತೆಗೆದುಕೊಂಡಾಗ ಫಸ್ಟ್ ಮೇನ್ ಏನು ಹೇಳುತ್ತೆ? ಸೊ ಫಸ್ಟ್ ಮೇನ್ ಲೆಕ್ಕವನ್ನು ತಗೊಂಡ್ರೆ ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಅದರಲ್ಲಿ 1ನೇ ಲೆಕ್ಕ ಸೈನ್ 60 ಡಿಗ್ರಿ ಕಾಸ್ 30 ಡಿಗ್ರಿ ಪ್ಲಸ್ ಸೈನ್ 30 ಡಿಗ್ರಿ ಕಾಸ್ 60 ಡಿಗ್ರಿ ಅಂತ ಇದೆ. ಆ ಬೆಲೆಗಳನ್ನು ಏನು ಮಾಡಬೇಕು ವಿದ್ಯಾರ್ಥಿಗಳೇ? ಇದರಲ್ಲಿ ಆದೇಶಿಸ್ತಾ ಹೋಗಬೇಕು. ಸೊ ಅಲ್ಲಿಗೆ ಅವುಗಳ ಸೈನ್ 60 ಡಿಗ್ರಿ ಗೊತ್ತಲ್ಲ, √3/2. ಹಾಗೆಯೇ ಕಾಸ್ 30 ಡಿಗ್ರಿ ಅಂದರೆ √3/2 ಪ್ಲಸ್ ಸೈನ್ 30 ಡಿಗ್ರಿ ಅಂದರೆ ಹಾಫು, ಕಾಸ್ 60 ಡಿಗ್ರಿ ಅಂದರೆ ಹಾಫು. ಹೌದಾನೆ? ಸೊ ಅಲ್ಲಿಗೆ ಇವುಗಳನ್ನು ಕ್ಯಾಲ್ಕುಲೇಟ್ ಮಾಡಿದರೆ 3/4 ಪ್ಲಸ್ 1/4 ಅಂತ ಆಗುತ್ತೆ. ಸೊ ಅಲ್ಲಿಗೆ 3 + 1 4, 4/4 1 ಅಂತ ಹೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟ್ ಇದರಲ್ಲೇ 2ನೇ ಪ್ರಶ್ನೆಯನ್ನು ತಗೊಂಡ್ರೆ 2 tan ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 60 ಡಿಗ್ರಿ ಅಂತ ಇದೆ. ಸೊ ಆ ಬೆಲೆಗಳನ್ನು ಹಾಕಿ ಸ್ಕ್ವೇರ್ ಎಲ್ಲಿ ಕೊಟ್ಟಿದ್ರೆ ಸ್ಕ್ವೇರನ್ನು ಹಾಕಬೇಕು. ಟ್ಯಾನ್ 45 ಡಿಗ್ರಿ ಅಂದರೆ 1, 2 × 1 ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ 30 ಅಂದರೆ √3/2 ಹೋಲ್ ಸ್ಕ್ವೇರ್, ಯಾಕೆಂದರೆ ಸ್ಕ್ವೇರ್ ಇದೆ ಇಲ್ಲಿ. ನೆಕ್ಸ್ಟು ಸೈನ್ 60 ಅಂದರೆ √3/2 ಹೋಲ್ ಸ್ಕ್ವೇರ್. ವಿದ್ಯಾರ್ಥಿಗಳೇ ಅಲ್ಲಿಗೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಆನ್ಸರು 2 ಅಂತ ಹೇಳಿ ಬರುತ್ತೆ. ಇದೇ ರೀತಿಯಾಗಿ 3ನೇ ಲೆಕ್ಕವನ್ನು ತೆಗೆದುಕೊಳ್ಳೋಣ. ಕಾಸ್ 45 ಡಿಗ್ರಿ ಹೋಲ್ /
ಸೀಕೆಂಟ್ 30 ಡಿಗ್ರಿ ಪ್ಲಸ್ ಕೊಸಿಕೆಂಟ್ 30 ಡಿಗ್ರಿ ಅಂತ ಇದೆ. ಈಗ ಇಲ್ಲಿ ನೀವೇನು ಮಾಡಬೇಕು, ಬೆಲೆಗಳನ್ನು ಆದೇಶಿಸಲೇಬೇಕು ಆ ಪಟ್ಟಿಯ ಸಹಾಯದಿಂದ. ಆ ಬೆಲೆಗಳನ್ನು ಆದೇಶಿಸಿದ ಮೇಲೆ ನಮಗೇನು ಮಾಡುತ್ತೆ, ಈ ಲೆಕ್ಕವನ್ನು ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಕಾಸ್ 45 ಅಂದರೆ 1/√2 ಹೋಲ್ ಡಿವೈಡ್ ಬೈ ಸೀಕೆಂಟ್ ಅಂದರೆ 30 2/√3 ಪ್ಲಸ್ ಕೊಸಿಕೆಂಟ್ 30 ಅಂದರೆ 2. ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ ಭಿನ್ನರಾಶಿ ರೂಪದಲ್ಲಿರೋದ್ರಿಂದ ಛೇದದಲ್ಲಿ ನಾವೇನು ಮಾಡಬೇಕು, ಲಾಸವನ್ನು ತಗೊಳ್ಬೇಕಾಗತ್ತೆ. ಸೊ ಲಾಸಹ ತಗೊಂಡ್ರೆ 2 + 2√3 ಹೋಲ್ ಡಿವೈಡ್ ಬೈ √3 ಅಂತ ಆಯಿತು. ಸೊ ಅಂಶದಲ್ಲಿ ಏನು ಬದಲಾವಣೆ ಆಗಲ್ಲ, ಅದು ಹಾಗೆ ಇರುತ್ತೆ, 1/√. ನೆಕ್ಸ್ಟ್ ಮೆಥಡಲ್ಲಿ ನಾವು √2ನ ಛೇದಕ್ಕೆ ಕಳಿಸ್ತೀವಿ, √3ಯನ್ನು ಅಂಶಕ್ಕೆ ತಗೊಳ್ತೀವಿ. ಸೊ ಅಲ್ಲಿಗೆ √3 ಹೋಲ್ ಡಿವೈಡ್ ಬೈ √2 × 2 + 2√3 ಅಂತ ಹೇಳಿ ಕರೆಯಲ್ಪಡ್ತೀವಿ. ಸೊ ಅಲ್ಲಿಗೆ ಅದನ್ನು ಮಲ್ಟಿಪ್ಲೈ ಮಾಡಿದರೆ √3 ಹೋಲ್ ಡಿವೈಡ್ ಬೈ 2√2 ಪ್ಲಸ್ 2√6 3 6 ಹೌದಾನೆ. ಸೊ ಈಗ ವಿದ್ಯಾರ್ಥಿಗಳೇ, ಇದು ದ್ವಿಪದಕರಣಿಯ ರೂಪದಲ್ಲಿ ಇರೋದ್ರಿಂದ ಛೇದವನ್ನು ನಾವೇನು ಮಾಡಬೇಕು, ಅಕರಣೀಕರಿಸಬೇಕು. ನೆನಪಾಗ್ತಿದೆಯಾ ವಿದ್ಯಾರ್ಥಿಗಳೇ? 9th ಲೆಕ್ಕಗಳನ್ನು ಮಾಡಿದ್ರಿ, ಛೇದವನ್ನು ಅಕರಣೀಕರಿಸೋದು ಹೌದಾನೆ. ಸೊ ಅದನ್ನ ಇಲ್ಲಿ ಅನ್ವಯ ಮಾಡಬೇಕಾಗುತ್ತೆ. ಛೇದ 2√2 + 2√6 ಇದೆ. ಸೊ ಇದರ ಅಕರಣೀಕಾರಕ 2√2 - 2√6 ಅಂತ ಆಗುತ್ತೆ. ಸೊ ಅದನ್ನು ಗುಣಿಸ್ಬೇಕು ಮತ್ತು ಭಾಗಿಸಲ್ಪಡಬೇಕು. ಹಾಗೇನಾಯಿತು ಸಮೀಕರಣ, √3 ಹೋಲ್ ಡಿವೈಡ್ ಬೈ 2√2 + 2√3 3ನ √6 √6 ಇಂಟು 2√2 - 2√6 ಹೋಲ್ ಡಿವೈಡ್ ಬೈ 2√2 - 2√6 ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅಂಶವನ್ನು ಗುಣಿಸೋಣ, ಛೇದವನ್ನು ಗುಣಿಸ್ತಾ ಹೋಗೋಣ. ಸೊ ಅಲ್ಲಿಗೆ ಗುಣಿಸಲ್ಪಟ್ಟರೆ 2√6 - 2√18 ಹೋಲ್ ಡಿವೈಡ್ ಬೈ 2√2 ಹೋಲ್ ಸ್ಕ್ವೇರ್ ಮೈನಸ್ 2√6 ಹೋಲ್ ಸ್ಕ್ವೇರ್. ವಿದ್ಯಾರ್ಥಿಗಳೇ, ಇದನ್ನ ಕ್ಯಾಲ್ಕುಲೇಟ್ ಮಾಡಿದರೆ 2√6 - 6√2 ಅಂದರೆ ಅಲ್ಲಿ ನಾವೇನು ಮಾಡಿದ್ದೀವಿ, 18ನ ವಿಸ್ತರಿಸಿದ್ದೀವಿ ಹೌದಾನೆ. ಅಲ್ಲಿಗೆ ವಿಸ್ತರಿಸಿದರೆ 9 × 18, 9ರ ವರ್ಗಮೂಲ 3. ಸೊ 3ನ ಆಚೆ ತಗೊಂಡ್ರೆ 2 ಇದೆ, 3 × 6, ಹಾಗಾಗಿ 6√2 ಅಂತ ಹೇಳಿ ಬರೆದಿರುವಂಥದ್ದು. ನೆಕ್ಸ್ಟ್ 2ನ್ನು ಕಾಮನ್ ತೆಗೆದುಕೊಂಡ್ರೆ √6 - 3√2 ಹೋಲ್ ಡಿವೈಡ್ ಬೈ 4 × 8 ಮೈನಸ್ 4 × 24. ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ, ಇದನ್ನು ನಾವು ಸಾಲ್ವ್ ಮಾಡಿದರೆ -16 ಅಂತ ಬರುತ್ತೆ. ಎಲ್ಲಿ ಛೇದದಲ್ಲಿ 2ಇಂದ ಅದನ್ನು ಭಾಗಿಸೋಣ, ಅಲ್ಲಿಗೆ √6 - 3√2 ಹೋಲ್ ಡಿವೈಡ್ ಬೈ -8 ಅಂತ ಆಯಿತು. ಸೊ ಯಾವಾಗಲೂ ಕೂಡ ಏನಾಗಿರಬೇಕು, ಮೊದಲ ಪದ ಪಾಸಿಟಿವ್ ಅಲ್ಲೇ ಇರಬೇಕು. ಹಾಗಾಗಿ ಇದನ್ನು ನಾವು ಸ್ವಲ್ಪ ಆಲ್ಟ್ರ್ ಮಾಡಿ ಬರೆಯಲ್ಪಟ್ಟರೆ 3√2 - √6 ಹೋಲ್ ಡಿವೈಡ್ ಬೈ 8 ಅಂತೇಳಿ ಆಗುತ್ತೆ. ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ವಿದ್ಯಾರ್ಥಿಗಳೇ, ಏನು ಡೌಟ್ ಇಲ್ಲ ಅಲ್ವಾ? ಓಕೆ, ಹಾಗಾದರೆ ಇನ್ನು ಉಳಿದಿರುವಂತಹ ಲೆಕ್ಕಗಳನ್ನು ನಿಮಗೆ ಬಿಟ್ಟಿದ್ದೇನೆ, ಅದು ನೀವು ಮಾಡ್ತೀರಾ ಅಂಥೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟು ಸೆಕೆಂಡ್ ಮೆನ್ನ ತೆಗೆದುಕೊಳ್ಳೋಣ. ಸರಿಯಾದ ಉತ್ತರವನ್ನು ಆರಿಸಿ ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ ಅಂತ ಇದೆ. ಸೊ ಅದರಲ್ಲಿ ಮೊದಲೇದು 2 tan 30 ಡಿಗ್ರಿ ಹೋಲ್ ಡಿವೈಡ್ ಬೈ 1 + tan ಸ್ಕ್ವೇರ್ 30 ಡಿಗ್ರಿ. ಸೊ ಇದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾನೆ, ಅದರಲ್ಲಿ ಅದನ್ನ ಚೂಸ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೈನ್ 60 ಡಿಗ್ರಿ, ಕಾಸ್ 60 ಡಿಗ್ರಿ, ಟ್ಯಾನ್ 60 ಡಿಗ್ರಿ ಮತ್ತು ಸೈನ್ 30 ಡಿಗ್ರಿ. ಸೊ ಅಲ್ಲಿಗೆ ಬೆಲೆಗಳನ್ನು ಆದೇಶಿಸಿದರೆ 2 × 1/√3 1 + 1/√3 ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ 2√3 ಹೋಲ್ ಡಿವೈಡ್ ಬೈ 1 + 1/3 ಇಸ್ ಈಕ್ವಲ್ ಟು 2√3 ಡಿವೈಡ್ ಬೈ 4/3 ಅಲ್ವಾ. ಸೊ ಅಲ್ಲಿಗೆ 2 ಅಂದರೆ 2 4, ಹಾಗಾಗಿ ಏನಾಯಿತು √3 ಡಿವೈಡ್ ಬೈ 2 ಅಂತ ಹೇಳಿ ಬರುತ್ತೆ. ಅದೇ ಥರ ವಿದ್ಯಾರ್ಥಿಗಳೇ, ಎರಡನೇ ಲೆಕ್ಕವನ್ನು ತೆಗೆದುಕೊಂಡ್ರೆ 1 - tan ಸ್ಕ್ವೇರ್ 45 ಡಿಗ್ರಿ ಹೋಲ್ ಡಿವೈಡ್ ಬೈ 1 + tan ಸ್ಕ್ವೇರ್ 45 ಡಿಗ್ರಿ. ಸೊ ಈಗ tan 45 ಡಿಗ್ರಿ ಅಂದರೆ ಅದ್ರ ಬೆಲೆ 1 ಹೌದಾನೆ. ಸೊ 1 ಸ್ಕ್ವೇರ್ ಅಂದರೆ ಒಂದೇ ಬರುತ್ತೆ, ಅದನ್ನು ಆದೇಶಿಸಿದರೆ 1 - 1 ಡಿವೈಡ್ ಬೈ 1 + 1. ಸೊ 0 ಆಯಿತು ಅಂಶ. ಸೊ ಉತ್ತರನೇನು ಬರುತ್ತೆ, 0ನೇ ಬರುತ್ತೆ. ಮತ್ತು 1 + 1 2 ಅಂತ ಬರೆದ್ಬಿಟ್ಟಿರ, ಅಲ್ಲಿ ಆನ್ಸರ್ ಏನು 0 ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಸೊ ಇದೇ ಥರ ಇನ್ನೊಂದು ಲೆಕ್ಕ ಇದೆ, ಅದು ಕೂಡ ವಿತ್ ಆನ್ಸರ್ ಇದೆ ವಿದ್ಯಾರ್ಥಿಗಳೇ. ನೀವು ಈ 2 ಲೆಕ್ಕಗಳನ್ನ ವರ್ಕೌಟ್ ಮಾಡಿ. ನೆಕ್ಸ್ಟು 4ನೇ ಲೆಕ್ಕಕ್ಕೆ ಬರೋಣ.
ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು √3 ಮತ್ತು ಟ್ಯಾನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1/√3 ಆಗಿದೆ. ಇಲ್ಲಿ 0 ಲೆಸ್ ದ್ಯಾನ್ ಎ ಪ್ಲಸ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ 90. ಎ ಗ್ರೇಟರ್ ದ್ಯಾನ್ ಬಿ ಆದರೆ ಎ ಮತ್ತು ಬಿ ಕಂಡುಹಿಡಿಯಿರಿ ಅಂತಿದೆ. ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು √3 ಅಂದರೆ ಅಲ್ಲಿಗೆ ಎ ಪ್ಲಸ್ ಬಿ ಮಾತ್ರ ಕಂಡುಹಿಡ್ಕೊಂಡ್ರೆ ಟ್ಯಾನ್ ಇನ್ವರ್ಸ್ ಆಫ್ √3 ಅಂದರೆ √3 ಇರುವಂಥದ್ದು ಯಾವ ಕೋನ 60 ಡಿಗ್ರಿ. ಹಾಗಾಗಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂಥೇಳಿ ಬರಿತೀವಿ. ಇದನ್ನು ಸಮೀಕರಣ 1 ಅಂಥೇಳಿ ತೆಗೆದುಕೊಳ್ಳೋಣ. ಹಾಗೆಯೇ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ 1/√3. ಸೊ ಅದರ ಬೆಲೆ 30 ಡಿಗ್ರಿ. ಅಲ್ಲಿಗೇನಾಯಿತು, ಎ ಮೈನಸ್ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತೇಳಿ ಕರಿತೀವಿ. ಸೊ ಇದನ್ನ ಸಮೀಕರಣ 2 ಅಂತ ತಗೋಣ. ಈಗೇನು ಮಾಡೋಣ ಅಂದರೆ ಸಮೀಕರಣ 2 ಮತ್ತು 1 ಕರಳಿ ಅನ್ಪೋಣ. ಅಲ್ಲಿಗೆ ಬಿ ಬಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲ ಕಳೆಯೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ, ಎ ಕ್ಯಾನ್ಸಲ್ ಆಗುತ್ತೆ, ಹೌದಾನೆ. ಹಾಗಾಗಿ 2b ಇಸ್ ಈಕ್ವಲ್ ಟು 30 ಡಿಗ್ರಿ, ಬಿ ಇಸ್ ಈಕ್ವಲ್ ಟು 15 ಡಿಗ್ರಿ ಬಂತು. 2 15 30. ಬಿ ಬೆಲೆ 15 ಡಿಗ್ರಿ ಆದರೆ ಎ ಎಷ್ಟಾಗುತ್ತೆ? ನಾವು ಎರಡರಲ್ಲಿ ಯಾವ್ದಾದ್ರು ಒಂದು ಸಮೀಕರಣ ತೊಗೋಣ ವಿದ್ಯಾರ್ಥಿಗಳೇ. ಸಮೀಕರಣ 1 ತೊಗೊಂಡ್ರೆ ಎ ಇಸ್ ಈಕ್ವಲ್ ಟು 60 ಮೈನಸ್ ಬಿ. ಸೊ ಅಲ್ಲಿಗೆ 60 ಮೈನಸ್ 15 ಕಳೆದ್ರೆ 45 ಡಿಗ್ರಿ ಬರುತ್ತೆ. ಯಾವುದು ಕೋನ ಎ ಅನ್ನೋದು 45 ಡಿಗ್ರಿಯನ್ನು ಹೊಂದಲ್ಪಟ್ಟಿದೆ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನಾವು 4ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ, ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ತಿಳಿಸಿ, ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತಿದೆ. ಫಸ್ಟ್ ಲೆಕ್ಕ, ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ. ಇಲ್ಲಿ ಉದಾಹರಣೆಗೆ ಎ ಇಸ್ ಈಕ್ವಲ್ ಟು 30 ಡಿಗ್ರಿ ಮತ್ತು ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿರಲಿ ಅಂಥೇಳಿ ತಗೊಳ್ತೀವಿ. ಆಗ ಸೈನ್ ಆಫ್ 30 ಪ್ಲಸ್ 60 ಈಸ್ ಈಕ್ವಲ್ ಟು ಸೈನ್ 90 ಡಿಗ್ರಿ ಅಂತ ಆಗುತ್ತೆ. ಅದ್ರ ಬೆಲೆ ಏನು, 1 ಅಂಥೇಳಿ ಗೊತ್ತಿದೆ ನಮಗೆ. ಸೊ ಸೈನ್ 30 ಡಿಗ್ರಿ ಪ್ಲಸ್ ಸೈನ್ 60 ಡಿಗ್ರಿ ಈಸ್ ಈಕ್ವಲ್ ಟು 1/2 ಪ್ಲಸ್ √3/2. ಅಲ್ಲಿಗೆ ನಾವು ಲಾಸವನ್ನು ಅಪ್ಲೈ ಮಾಡಿದರೆ ಏನಾಯಿತು, 1 ಪ್ಲಸ್ √3/2 ಅಂತ ಬಂತು. ಹಾಗಾದರೆ ಇವೆರಡನ್ನು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ನ ತೊಗೊಂಡು ನಾವು ಎ ಮತ್ತು ಬಿ ಬೆಲೆಗಳನ್ನು ಅನ್ವಯ ಮಾಡಿದಾಗ ಅಲ್ಲಿ ನಮಗೆ ಒಂದೇ ಟೈಪಲ್ಲಿ ಉತ್ತರಗಳು ಕಂಡು ಬರ್ತಾ ಇಲ್ಲ. ಹಾಗಾಗಿ ಸೈನ್ ಆಫ್ ಎ ಪ್ಲಸ್ ಬಿ ಈಸ್ ನಾಟ್ ಈಕ್ವಲ್ ಸೈನ್ ಎ ಪ್ಲಸ್ ಸೈನ್ ಬಿ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಹೇಳಿಕೆ ಏನಾಗಿದೆ, ತಪ್ಪಾಗಿದೆ ಅಂಥೇಳಿ ನಾವು ಹೇಳುವಂಥದ್ದು. ಹಾಗೆಯೇ ನೆಕ್ಸ್ಟ್ 2ನೇ ಲೆಕ್ಕವನ್ನು ತಗೊಂಡ್ರೆ ಅದರಲ್ಲೇ ಥೀಟಾ ಹೆಚ್ಚಿದಂತೆ ಸೈನ್ 0 ಬೆಲೆಯು ಹೆಚ್ಚುತ್ತದೆ ಅಂತಿದೆ. ಸೈನ್ 0 ಡಿಗ್ರಿ ಅಂದರೆ 0, ಸೈನ್ 90 ಅಂದರೆ 1. ಹಾಗಾದರೆ ಹೇಳಿಕೆ ಏನಾಗಿದೆ, ಸರಿಯಾಗಿದೆ ಅಂತ ಹೇಳಿಬಿಟ್ಟು ನಾವು ಕರೆಯಲ್ಪಡ್ತೀವಿ. ನೆಕ್ಸ್ಟು 0 ಹೆಚ್ಚಾದಂತೆ ಕಾಸ್ 0 ಬೆಲೆಯು ಹೆಚ್ಚುತ್ತದೆ. ಕಾಸ್ 0 ಡಿಗ್ರಿ ಅಂದರೆ 1, ಸೊ ಕಾಸ್ 90 ಡಿಗ್ರಿ ಅಂದರೆ 0. ಸೊ 0 ಹೆಚ್ಚಾದಂತೆ ಕಾಸ್ 0 ಬೆಲೆ ಏನಾಗಿರುತ್ತೆ, ಕಡಿಮೆ ಆಗುತ್ತೆ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಈ ಹೇಳಿಕೆ ಏನಾಗಿದೆ, ತಪ್ಪು ಅಂಥೇಳಿ ಹೇಳುವಂಥದ್ದು. ಹಾಗಾದರೆ ಇನ್ನು ಉಳಿದ 2 ಲೆಕ್ಕಗಳನ್ನು ವಿದ್ಯಾರ್ಥಿಗಳೇ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿಬಿಡಿ. ಓಕೆ. ನೆಕ್ಸ್ಟು ಮುಂದಿನ ಸಬ್ ಟಾಪಿಕ್ಕು ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳು. ಉದಾಹರಣೆಗೆ ಎ ಬಿ ಸಿ ಅನ್ನುವಂಥದ್ದು ಒಂದು ಲಂಬಕೋನ ತ್ರಿಭುಜ. ಬಿ ಅನ್ನೋದು 90 ಡಿಗ್ರಿ ಆಗಿದೆ. ಎ ಸಿ ಬೆಲೆ ಎ, ಹಾಗೆಯೇ ಎ ಬಿ ಬೆಲೆ ಬಿ, ನೆಕ್ಸ್ಟು ಎ ಸಿಯ ಬೆಲೆ ಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೋನ ಎ ಅನ್ನೋದು ಎ ಕೋನ ಗುರುತು ಮಾಡ್ತಾ ಇದೆ. ಇದರ ಆಪೋಸಿಟಾಗಿ ತೊಗೊಂಡಾಗ 90ಯಲ್ಲಿ ಎಯನ್ನು ಕಳೆದು ನಮಗೇನು ಬರುತ್ತೆ, ಈ ಆ್ಯಂಗಲ್ ಬರುತ್ತೆ ಸಿ. ಹಾಗಾಗಿ ಕೋನ ಸಿ ಅಂದ್ರೇನು, 90 ಮೈನಸ್ ಎ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಅರ್ಥ ಆಯಿತು ಅಂತ ಭಾವಿಸ್ತೇನೆ, ಏನು ಡೌಟ್ ಇಲ್ಲಲ್ವಾ? ಹಾಗಾದರೆ ಇದನ್ನು ಬಳಸ್ಕೊಂಡು ನಾವೇನು ಮಾಡಬೇಕು, ನಮ್ಮ ಪೂರಕ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳನ್ನು ಬರಿತಾ ಹೋಗಬೇಕು. ಇದನ್ನು ಹೇಗೆ ಬರೆಯುವುದು ನೋಡೋಣ ಬನ್ನಿ. 2 ಕೋನಗಳ ಮೊತ್ತ 90 ಡಿಗ್ರಿಗೆ ಸಮವಾಗಿದ್ದರೆ ಅವು ಪೂರಕ ಕೋನಗಳಾಗಿರುತ್ತವೆ. ಇದಕ್ಕೆ ನಾವು ತ್ರಿಕೋನಮಿತಿಯ ಅನುಪಾತವನ್ನು ತೆಗೆದುಕೊಂಡ್ರೆ ಸೈನ್ ಎ ಅಂದರೆ C/A. ಇದನ್ನು ಪೂರಕ ಕೋನಗಳ ತ್ರಿಕೋನಮಿತಿಯ ರೂಪದಲ್ಲಿ ಬರೆದ್ರೆ ಕಾಸ್ ಆಫ್ 90 ಮೈನಸ್ ಎ ಅಂತ ಆಗುತ್ತೆ. ಹಾಗೆ ಕಾಸ್ ಎ ಅಂತ ತೊಗೊಂಡ್ರೆ B/A ಅಂದರೆ ಸೈನ್ ಆಫ್ 90 ಮೈನಸ್ ಎ ಅಂತ ಆಗುತ್ತೆ. ನೆಕ್ಸ್ಟ್ ಟ್ಯಾನ್ ಎ ಅಂತ ತೆಗೆದುಕೊಂಡ್ರೆ C/B ಇದೆ ತಾನೆ,
ಕಾಟ್ ಆಫ್ 90 ಮೈನಸ್ ಎ ಅಂತ ಹೇಳಿ ತೊಗೊಳ್ತೀವಿ. ಹಾಗೆ ಕೊಸಿಕೆಂಟ್ ಎನ ತೊಗೊಂಡ್ರೆ a/c ಸಿಕೆಂಟ್ ಆಫ್ 90 ಮೈನಸ್ ಎ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಿಕೆಂಟ್ ಎ ಅಂದರೆ a/b. ಕೋನ ಬರೆದ್ರೆ ಕೊಸಿಕೆಂಟ್ 90 ಮೈನಸ್ ಎ ಅಂತ ಹೇಳಿ ತೊಗೊಳ್ತೀವಿ. ಹಾಗೆಯೇ ಕಾಟ್ ಎ ಅಂತ ತೊಗೊಂಡ್ರೆ b/c ಟ್ಯಾನ್ ಆಫ್ 90 ಮೈನಸ್ ಎ ಅಂತೇಳಿ ಬರಿತಾ ಹೋಗ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳ ಈ ಪಟ್ಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಇದರ ಬೇಸಿಸ್ ಮೇಲೆ ನಾವು ಲೆಕ್ಕಗಳನ್ನು ಮಾಡ್ತಾ ಹೋಗುವಂಥದ್ದು. ಹಾಗಾದರೆ ಉದಾಹರಣೆ ಲೆಕ್ಕವನ್ನು ನೋಡೋಣ ಬನ್ನಿ. ಇದರ ಮೂಲಕ ನಿಮಗೆ ಈ ಪಟ್ಟಿ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ ಮೌಲ್ಯೀಕರಿಸಿ ಅಂತ ಇದೆ. ಟ್ಯಾನ್ 65 ಡಿಗ್ರಿ ಹೋಲ್ ಡಿವೈಡ್ ಬೈ ಕಾಟ್ 25 ಡಿಗ್ರಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿಗೆ ಇದನ್ನು ಏನು ಮಾಡಬೇಕು ಅಂದರೆ ಅಂಶ ಇಲ್ಲ ಛೇದ ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ಅಂಶ ಮತ್ತು ಛೇದಗಳು ಒಂದೇ ರೀತಿ ಬರೋ ಹಾಗೆ ಕೋನಗಳು ನಾವು ಕನ್ವರ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಟ್ಯಾನ್ 65 ಡಿಗ್ರಿಯನ್ನು ಟ್ಯಾನ್ ಆಫ್ 90 ಮೈನಸ್ 25 ಡಿಗ್ರಿ ಅಂತ ಹೇಳಿ ಬರೀತೀನಿ. ಸೊ ಅಲ್ಲಿಗೆ ಆ ರೀತಿಯಾಗಿ ಬರೆದಾಗ ನಮಗೆ ಬರೋದು ಕಾಟ್ 25 ಡಿಗ್ರಿ. ನೋಡಿ ಅಲ್ಲಿ ಟ್ಯಾನ್ ಅಂತ ತೊಗೊಂಡ್ರೆ ನಾನು ಹೇಳಿದ್ದೀನಿ ಟ್ಯಾನ್ ಅಂತ ತೊಗೊಂಡ್ರೆ ಬರುತ್ತೆ ಕಾಟ್ ಬರುತ್ತೆ, ಹೌದಾನೆ. ಸೊ ಹಾಗಾಗಿ ಅಲ್ಲಿ ಕಾಟ್ 25 ಡಿಗ್ರಿ ಡಿವೈಡ್ ಬೈ ಛೇದನ ಕೂಡ ಅದೇ ಇದೆಯಲ್ಲ ಕಾಟ್ 25 ಡಿಗ್ರಿ. ಸೊ ಅಲ್ಲಿಗೆ ಕ್ಯಾನ್ಸಲ್ ಆಗಿಬಿಟ್ಟು 1 ಅಂತ ಹೇಳಿ ನಾವು ತಗೊಳ್ತೀವಿ. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ವಿದ್ಯಾರ್ಥಿಗಳೇ, ಏನು ಡೌಟ್ ಇಲ್ಲಲ್ವಾ? ಸೊ ಈ ಥರ ಲೆಕ್ಕ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲೂ ಕೇಳ್ತಾರೆ, 1 ಮಾರ್ಕ್ಸಲ್ಲೂ ಕೂಡ ಕೇಳಲ್ಪಡ್ತಾರೆ. ನೆಕ್ಸ್ಟ್ ಉದಾಹರಣೆ ಲೆಕ್ಕವನ್ನು ತಗೊಂಡ್ರೆ ಸೈನ್ 3a ಇಸ್ ಈಕ್ವಲ್ ಟು ಕಾಸ್ ಆಫ್ a ಮೈನಸ್ 26 ಡಿಗ್ರಿ. 3a ಲಘು ಕೋನವಾದರೆ ಎ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಸೊ ನಮ್ಮ ದತ್ತದ ಪ್ರಕಾರ ಸೈನ್ 3a ಇಸ್ ಈಕ್ವಲ್ ಟು ಕಾಸ್ ಆಫ್ a ಮೈನಸ್ 26. ಸೊ ಕಾಸ್ ಆಫ್ 90 ಮೈನಸ್ 3a ಇಸ್ ಈಕ್ವಲ್ ಟು ಕಾಸ್ ಆಫ್ a ಮೈನಸ್ 26 ಡಿಗ್ರಿ. ಸೊ ಅಲ್ಲಿಗೆ ಕಾಸ್ ಕ್ಯಾನ್ಸಲ್, ಉಳಿದಿರೋ ಅಂಶಗಳು 90 ಮೈನಸ್ 3a ಇಸ್ ಈಕ್ವಲ್ ಟು a ಮೈನಸ್ 26 ಡಿಗ್ರಿ. ಸೊ ಎನ ಒಂದು ಕಡೆ ತೊಗೊಳ್ಳಿ, ಸ್ಥಿರಾಂಕವನ್ನು ಒಂದು ತೊಗೊಳ್ಳಿ. ಅಲ್ಲಿಗೆ ಏನಾಯಿತು ವಿದ್ಯಾರ್ಥಿಗಳೇ, 90 ಪ್ಲಸ್ 26 ಈಸ್ ಈಕ್ವಲ್ ಟು 3a ಪ್ಲಸ್ ಎ ಅಂತ ಆಯಿತು. ಅಲ್ಲಿ ಕೂಡಿದರೆ 4a ಈಸ್ ಈಕ್ವಲ್ ಟು 116. ಇದರ ಅರ್ಥ ಏನು, 4ರಿಂದ ಇದನ್ನು ಭಾಗಿಸ್ಬೇಕು ಅಂತ ಹೇಳಿ. ಅಲ್ಲಿಗೆ ಭಾಗಿಸಿದ್ರೆ 29 ಡಿಗ್ರಿ ನಮಗೆ ಬರುತ್ತೆ. ಇದು ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತಾನೆ ಅಲ್ಲ ವಿದ್ಯಾರ್ಥಿಗಳು, ಏನು ಡೌಟ್ ಇಲ್ಲ ಅಲ್ವಾ? ಓಕೆ, ನೆಕ್ಸ್ಟು ನಾವು ಲೆಕ್ಕವನ್ನು ತೆಗೆದುಕೊಂಡ್ರೆ ಏನಿದೆ, ಕಾಟ್ 85 ಡಿಗ್ರಿ ಪ್ಲಸ್ ಕಾಸ್ 75 ಡಿಗ್ರಿಯನ್ನು 0 ಡಿಗ್ರಿ ಮತ್ತು 45 ಡಿಗ್ರಿ ನಡುವಿನ ತ್ರಿಕೋನಮಿತಿಯ ಅನುಪಾತಗಳಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿ ಇದೆ. ಸೊ ವಿದ್ಯಾರ್ಥಿಗಳ ಇದಕ್ಕೆ ನಾವು ಪರಿಹಾರವನ್ನು ನೋಡಿದರೆ ಕಾಟ್ 85 ಡಿಗ್ರಿ ಇದೆ. ಸೊ ಇದನ್ನು ನಾವು ಕಾಟಿಗೆ ಕನ್ವರ್ಟ್ ಮಾಡಿಬಿಟ್ಟು 90 ಪೂರಕ ಕೋನಲ್ಲಿ ತೆಗೆದುಕೊಂಡಾಗ 90 ಮೈನಸ್ 5 ಡಿಗ್ರಿ, ಹೌದಾನೆ 85 ಡಿಗ್ರಿ ಬರೋದು. ಸೊ ಅಲ್ಲಿಗೆ ಏನಾಗುತ್ತೆ, ಕನ್ವರ್ಟ್ ಆಗಿ ಟ್ಯಾನ್ 5 ಡಿಗ್ರಿ ಆಯಿತು. ಕಾಸ್ 75 ಡಿಗ್ರಿಯನ್ನು ನಾವು ತೊಗೊಂಡ್ರೆ ಕಾಸ್ ಆಫ್ 90 ಮೈನಸ್ 15 ಡಿಗ್ರಿ. ಸೊ ಅಲ್ಲಿಗೆ ಕಾಸ್ ಕನ್ವರ್ಟ್ ಆಗಿ ಸೈನ್ ಬರುತ್ತೆ, ಸೈನ್ 50 ಡಿಗ್ರಿ ಅಂಥೇಳಿ ನಾವು ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳ ಈ ಅಭ್ಯಾಸದಲ್ಲಿ ಬರುವಂಥ ಲೆಕ್ಕಗಳು ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾನೆ, ಏನು ಡೌಟ್ ಇಲ್ಲ ಅಲ್ವಾ? ಹಾಗಾದರೆ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಪಾರ್ಟ್ ಸೆಕೆಂಡಲ್ಲಿ ಕಲಿತಿರುವಂತಹ ಸಬ್ ಟಾಪಿಕ್ಗಳು ಅಂದರೆ ಕಲಿಕಾಂಶಗಳು ಏನು, ತ್ರಿಕೋನಮಿತಿಯ ಅನುಪಾತಗಳನ್ನು ತೆಗೆದುಕೊಂಡು ಪೂರಕ ಕೋನಗಳನ್ನು ಕೊಟ್ಟಾಗ ಹೇಗೆ ಬರೆಯೋದು, ಹೌದಾನೆ. ಸೊ ಕೋನಗಳಿಗೆ ಅನುಗುಣವಾಗಿ ನಾವು ಹೇಗೆ ಬರೆಯೋದು ಅಂತ ಹೇಳಿ ಕಂಡುಹಿಡಿಯಲ್ಪಟ್ವಿ. ಹಾಗೆ ಸೈನ್ 60 ಡಿಗ್ರಿ ಕೋನವನ್ನು ಕೊಟ್ಟಾಗ ಅವುಗಳ ಅನುಪಾತವನ್ನು ಹೇಗೆ ಬರೆಯೋದು ಅಂತಲೂ ಕೂಡ ಕಲಿಯಲ್ಪಟ್ವಿ. ವಿದ್ಯಾರ್ಥಿಗಳ ಇಲ್ಲಿ ನಮಗೆ ಈಸಿ ಆಗಲಿ ಅಂತೆ ಕೆಲವು ಪಟ್ಟಿಗಳನ್ನು ಕೂಡ ಕೊಟ್ಟಿದ್ದೇನೆ, ಅವುಗಳನ್ನು ನೀವು 1 ಅಲ್ಲ 2 ಸಲ ಬರೆದು ಕಲ್ತಿರಬೇಕು. ಹಾಗೆಯೇ ಉದಾಹರಣೆ ಲೆಕ್ಕಗಳಾಗಿರಬಹುದು ಮತ್ತು ಅಲ್ಲಿ ಒಂದು ಚಟುವಟಿಕೆ ರೂಪದಲ್ಲಿ ನಮ್ಮ ಫಿಂಗರ್ಸ್ಗಳನ್ನು ಬಳಸಿ ಹೇಗೆ ಕಂಡುಹಿಡಿಯೋದು ಅಂತಿದೆ, ಅದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ವಿದ್ಯಾರ್ಥಿಗಳೇ, ಖಂಡಿತವಾಗಿಯೂ ಬರುತ್ತೆ. ಹಾಗೆಯೇ ನಾನು ಇಲ್ಲಿ ನಿಮಗೆ ಏನಾದರೂ ಮಧ್ಯದಲ್ಲಿ ಮಿಡ್ಲಲ್ಲಿ ಹೋಮ್ವರ್ಕಲ್ಲಿ ಬರೀರಿ ಅಂತ ಏನಾದರೂ ಲೆಕ್ಕಗಳನ್ನು ಕೂಡ ನೀಡಿದ್ದೇನೆ. ಸೊ ಆ ಎಲ್ಲ ಲೆಕ್ಕಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಬರಿತೀರಾ ಅಂಥೇಳಿ ಭಾವಿಸ್ಬಿಟ್ಟು ವಿದ್ಯಾರ್ಥಿಗಳೇ, ನಮ್ಮ ತ್ರಿಕೋನಮಿತಿಯ ಪ್ರಸ್ತಾವನೆಯ ಪಾರ್ಟ್ ಸೆಕೆಂಡ್ ಭಾಗವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೇನೆ. ಇದರ ಮುಂದಿನ ಕಾನ್ಸೆಪ್ಟನ್ನು ಅಂದರೆ ಪಾರ್ಟ್ 3ಯಲ್ಲಿ ನಾವು ನಂತರದ ಅವಧಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.